ಯಾವುದಾದ್ರೂ ಸಾಮ್ಯತೆ ಹಿಂದಿನ ಪ್ರಕರಣಗಳಿಗೆ ಇದಕ್ಕೆ ಇಲ್ಲ, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಏನಿತ್ತಲ್ಲ, ಕುಕ್ಕರ್ ಬಾಂಬು ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಅಂತ. ಮಂಗಳೂರಿಂದು ಇದಕ್ಕೂ ಸಾಮ್ಯತೆ ಅಂದರೆ ಅವರೇ ಮಾಡಿದ್ದಾರೆ ಅನ್ನೋ ಅರ್ಥ ಅಲ್ಲ. ಅಲ್ಲಿ ಟೆಕ್ನಿಕಲಿ ಅವರ ಬ್ಯಾಟ್ರಿ ಯೂಸ್ ಮಾಡಿರೋದು, ಅವರು ಟೈಮರ್ ಯೂಸ್ ಮಾಡಿರೋದು, ಅದನ್ನೆಲ್ಲ ನೋಡು ಅದು ಇದು ಒಂದೇ ಥರ ಇದೆ ಅಂತ. ಅದನ್ನು ಮುಂದಕ್ಕಿನ್ನೂ ನಾವು ತೊಗೊಂಡು ಹೋಗಬೇಕು. ಅಂದರೆ ಒಂದು ವೇಳೆ ಅದೇ ಸಂಘಟನೆಯವರು ಮಾಡಿದಾರಾ ಅಥವಾ ಅದೇ ಆ ಜನನೇ ಮಾಡಿದಾರಾ ಅದು ಗೊತ್ತಿಲ್ಲ ನಮಗಿನ್ನು. ಸುಮ್ಮನೆ ಊಹಾಪೋಹ ಹೇಳಿ ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನನ್ನ ವಿನಂತಿ ಏನು ಅಂತ ಹೇಳಿದರೆ, ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆ ಕೊಟ್ಟರೆ ಅದು ಅಧಿಕೃತ ಹೇಳಿಕೆ ಅಂತೇಳಿ ನೀವು ಪರಿಗಣಿಸಬೇಕು. ಯಾಕೆಂದರೆ ಭಾಳ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಅದು ಏನೇನೋ ಹೇಳ್ಬಿಡ್ತಾರೆ. ಅದು ನಮಗೂ ಕೂಡ ಒಂದೊಂದು ಸಾರಿ ಇಕ್ಕಟ್ಟಾಗುತ್ತೆ. ಅದರಿಂದ ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಗೃಹ ಇಲಾಖೆಯ ಮುಖ್ಯಸ್ಥರುಗಳಾಗಲಿ ಹೇಳಿದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದು ಅಧಿಕೃತ ಅಂತ ಹೇಳಿ ನಾನು ಅನ್ನಿಸ್ತೇನೆ. ಈ ಇಂಟೆನ್ಸಿಟಿಯನ್ನು ಹೇಗೆ ನೋಡ್ತಾ ಇದ್ದೀರಿ ಸರ್? ಇಂಟೆನ್ಸಿಟಿ ಭಾಳ ಲೋ ಇಂಟೆನ್ಸಿಟಿ ಇದೆ. ಅವರು ಯೂಸ್ ಮಾಡಿರುವಂಥ ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದು ಕಡಿಮೆ ಇಂಟೆನ್ಸಿಟಿ ಇದೆ. ಕ್ವಾಂಟಿಟಿನೂ ಕೂಡ ಕಡಿಮೆ ಇರ್ಬೋದೇನೋ, ಗೊತ್ತಿಲ್ಲ. ಯಾಕೆಂದರೆ ಹೆಚ್ಚು ಕ್ವಾಂಟಿಟಿ ಯೂಸ್ ಮಾಡಿದರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾಯಿತ್ತು. ಎಕ್ಸ್ಪ್ಲೋಸಿವ್ ಜಾಸ್ತಿ ಯೂಸ್ ಮಾಡಿದರೆ ಬಹುಶಃ ಇನ್ನೂ ಹೆಚ್ಚಿನ ಇದು ಆಗ್ತಾಯಿತ್ತು. ಒಂದು ಆ್ಯಂಗಲ್ ಏನಂದರೆ, ನಾನು ಕೂಡ ಅದನ್ನು ನೋಡಿದೆ, ಆ ಬೋಲ್ಟ್ಗಳು, ಆ ಮಳೆಗಳು ಅವೆಲ್ಲ ಇಷ್ಟಿಷ್ಟಿತ್ತು. ಅದೆಲ್ಲ ಮೇಲಕ್ಕೆ ಹೋಗಿದೆ ಅಂತ. ಅಂದರೆ ಎಕ್ಸ್ಪ್ಲೋಸಿವ್ ಆದಾಗ ಸೈಡಿಗೆಲ್ಲ ಎಲ್ಲ ದಿಕ್ಕಿಗೂ ಹೋಗುತ್ತಲ್ಲ, ಇದು ಯಾವುದೋ ಕಾರಣಕ್ಕೆ ಅದು ಹೇಗೆ ಇತ್ತೋ ಏನೋ ಗೊತ್ತಿಲ್ಲ, ಅದು ಮೇಲಕ್ಕೆ ಹೋಗಿದೆ. ಅದು ಒಂದು ವೇಳೆ ಸೈಡಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಭಾಳ ಜನಕ್ಕೆ ಏಟು ಬೀಳೋದು ಮತ್ತು ಫೇಟಲ್ ಇದು ಕೂಡ, ಅಂದರೆ ಸಾಯ್ತಕ್ಕಂಥ ಇದು ಕೂಡ ಆಗ್ಬೋದಿತ್ತು. ಅದೃಷ್ಟವಶಾತ್ ನಮಗೆ ಅದು ಮೇಲಕ್ಕೆ ಹೋಗಿದೆ. ಹಾಗಾಗಿ ಆ ಮಳೆಗಳೆಲ್ಲ ಯಾರಿಗೂ ಹೆಚ್ಚು ಇದು ತಗ್ಲಿಲ್ಲ. ಅದನ್ನು ಅಬ್ಸರ್ವ್ ಮಾಡಿದ್ರೆ ಬರೀ ಬಿಸ್ನೆಸ್ ರೈವಲ್ರಿಗೆ ಇಷ್ಟರ ಮಟ್ಟಿಗೆ ಸಾಧ್ಯನಾ ಅಂತ ಅನುಮಾನ. ಇಲ್ಲ, ಅಲ್ಲಿ ಹೇಳಿದರು ಅಂತ ಅಷ್ಟೇ ನಾನು ಹೇಳಿದ್ದು. ಜನ ಅಲ್ಲಿ ಮಾತನಾಡ್ತಾ ಇದ್ದಿದ್ದು. ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನು ಆ ರೀತಿ ನಾವು ತಗೊಂಡಿಲ್ಲ. ನಾವು ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಜನ ಹೋದಂಥ ಸಂದರ್ಭದಲ್ಲಿ ನೋಡಿ ಸರ್ ಇದು ಈ ಥರ ಇವರು ಭಾಳ ಯಶಸ್ವಿ ಆದರು ಅಂತ ಹೊಟ್ಟೆವರಿಗೆ ಯಾರೋ ಮಾಡಿರ್ಬೋದು ಅಂತ ಏನೋ ಆ ಥರ ಮಾತಾಡ್ತಿದ್ರು. ಬಿಟ್ಟರೆ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತೇವೆ. ಆದರೆ ಅದು ಮುಖ್ಯ ಅಲ್ಲ. ನಮ್ಗೆ ಅಧಿಕೃತವಾಗಿ NIA ಕೊಡೋದೇನಾದ್ರು NIA ಇದ್ರಲ್ಲ, ಜೊತೆಯಲ್ಲೇ ಇದ್ದಾರೆ, ಅವರು ಇದ್ದಾರೆ. NIA ಅವರು ಇದ್ದಾರೆ ಮತ್ತು ಈಗ NSG ಅವರು ಬಂದಿದ್ದಾರೆ. ಅವರು ಯಾಕೆಂದರೆ NIA NSG ಯಾಕೆ ಬಂದಿದೆ ಅಂದರೆ, ಇದು ಎಲ್ಲಾದರೂ ನ್ಯಾಷನಲ್ ಸಂಘಟನೆಗಳು ಏನಾದರೂ ಇನ್ವಾಲ್ವ್ ಆಗಿದ್ದರೆ ಅವರಿಗೆ ಗೊತ್ತಿರುತ್ತೆ, ಅವ್ರಿಗೆ ಮಾಹಿತಿಗಳು ಇರುತ್ತವೆ. ಅದನ್ನು ಅವರು ಟ್ಯಾಲಿ ಮಾಡ್ತಾರೆ. ಈಗ ಈ ಥರ ನೇಚರು ಎಕ್ಸ್ಪ್ಲೋಸಿವ್ ಯೂಸ್ ಮಾಡೋರು ಯಾರು, ಅವ್ರಿಗೆ ಬೇಕಾದಂಥ ಅವ್ರದ್ದು ಅನಾಲಿಸಿಸ್ಸು ಅವ್ರದ್ದೇ ಬೇರೆ ಥರ ಇರುತ್ತೆ.